ದರ್ಗಾ ಮುಂದಿದ್ದೀನಿ. ನನ್ನ ಗಾಡಿ ತೊಗೊಂಡು ಹೊಂಟೀನಿ ಇವಾಗ. ಸೊ ಗಾಡಿ ಒಳಗೆ ಎಲ್ಲ ಮಾಲ್ ಹಾಕ್ಯಾರ ನೋಡ್ಬೋದು ನೀವು. ಎಲ್ಲ ಪಿ ಪಿ ಐಟಮ್ ಇವು. ಒಂದು 8-10 ಮಂದಿನ ಕರ್ಕೊಂಡು ನಾನು ಸೀದಾ ಹೋಗಿ ಆ ಊರಿಗೆ ಡ್ರಾಪ್ ಮಾಡಿ ಬರ್ಬೇಕು ಅವರಿಗೆ. ಆ್ಯಂಡ್ ನನಗೆ ಈ ಗಾಡಿ ಬಗ್ಗೆ ಒಂದು ಅಂಜಿಕೆ ಏನಪ್ಪ ಅಂತಂದ್ರೆ, ಮೊನ್ನೆ ಟೈರ್ ಬ್ಲಾಸ್ಟ್ ಆಗ್ಬಿಟ್ಟೈತೆ ಆ ಕಡೆದು. ಬಟ್ ಈಗಿನ ಟೈರ್ ಪೂರಾ ಸೌದು ಬಿಟ್ಟೈತಿ. ಇದು ಟೈರಿಂದ ಏನೂ ಆಗಿಲ್ಲ, ಹೀಟ್ ಆಗೈತಿ. ಸೊ ಅದ್ರ ಸಲುವಾಗಿ ನಿಂತೀನಿ. ಯಾಕೋ ಒಂಥರ ಬೇಜಾರು ಆಗೋದೈತಿ ಗಾಡಿ ಹೊಡ್ಯಾಗ. ಸೊ ಲಾಂಗ್ ಬಾಡಿಗೆ ಎಲ್ಲಿ ಹೋಗಿಲ್ಲ. ಸೊ ಎಲ್ಲ ಸಾಮಾನೆಲ್ಲ ಇಳ್ಸೋಣ ಕುಂತಾರ. कहाँ गए तो? बिहार का इधर क्या करते हैं काम? टीपी बेचता है. ಇದೇ ನೋಡ ಏನೋ ಹಿಡ್ಬಿಟ್ಟೈತಲ್ಲ ಇದು. ನಮ್ಮದು ಅಂಗಡಿ ಐತಣ್ಣ. ಹೌದಾ? ನಮಗೂ ಹಿಂಗೆ ಆಗಿರ್ತಾವೆ. ಫೈನಲ್ ಆಗಿ ಇಲ್ಲಿ ಕಲಿಗೆ ಬಂದು ರೀಚ್ ಆಗಿವಿ. ನೋಡ್ಬೋದು ನೀವು ಇಲ್ಲೇ ದರ್ಗಾ ಕಾಣ. ನಮಸ್ಕಾರ ರೀ ಎಲ್ಲ ದೊಡ್ಡ ಮಂದಿಗೂ. ವೆಲ್ಕಮ್ ಬ್ಯಾಕ್ ಟು ದ ನೆದರುಡೆ ಅಂತ ಹೇಳ್ತಾ. ಸೊ ಇವತ್ತಿನ ಬ್ಲಾಗ್ ಸ್ವಲ್ಪ ಸ್ಪೆಷಲ್ ಏನಿಲ್ಲ. ಯಾಕಪ್ಪ ಅಂದ್ರೆ ನನಗೊಂದು ಬಾಡಿಗೆ ಬಂದೈತಿ. ಸೊ ಬಾಡಿಗೆ ಹೊಂಟೀನಿ. ಎಲ್ಲಿಗಪ್ಪ ಅಂತಂದ್ರೆ ಆ ಬಾಡಿಗೆ ಒಂದು ಲಿಂಗಸೂರು ದಾಟಿ ಒಂದು ಕಲ್ಮಲ ಅಂತ ಊರು ಐತಿ. ಸೊ ಅಲ್ಲಿಗೆ ಹೊಂಟೀನಿ. ಆ್ಯಂಡ್ ಈ ವಿಡಿಯೋ ನೋಡ್ರಿ ಸ್ವಲ್ಪ ಇಂಟ್ರೆಸ್ಟಿಂಗ್ ಇರುತ್ತೆ. ಸೊ ನೋಡಿರಿ ನನ್ನ ಗಾಡಿ ತೊಗೊಂಡು ಹೊಂಟೀನಿ ಇವಾಗ. ಸೊ ಗಾಡಿ ಒಳಗೆ ಎಲ್ಲ ಮಾಲ್ ಹಾಕ್ಯಾರ. ಏನು ಹಾಕ್ಯಾರಪ್ಪ ಅಂತ ತೋರಿಸ್ತೀನಿ ನಿಮ್ಗೆ. ಸೊ ನೋಡ್ಬೋದು ನೀವು ಎಲ್ಲ ಪಿ ಪಿ ಐಟಮ್ ಇವು. ಸೊ ಈ ಪಿ ಪಿ ಐಟಮ್ ತೊಗೊಂಡು ನಾನು ಇವತ್ತು ಮಂದಿನ ಕರ್ಕೊಂಡು ಒಂದು 8-10 ಮಂದಿ ಅದಾರ. ಸೊ ಆ ಒಂದು 8-10 ಮಂದಿನ ಕರ್ಕೊಂಡು ನಾನು ಸೀದಾ ಹೋಗಿ ಆ ಊರಿಗೆ ಡ್ರಾಪ್ ಮಾಡಿ ಬರ್ಬೇಕು ಅವರಿಗೆ. ಸೊ ನಾನು ಬಾಡಿಗೆ ಮುಗಿಸೀನಿ. ಸ್ವಲ್ಪ ಶಾರ್ಟೇಜ್ ಆಯ್ತು ಇರಲಿ, ಬಟ್ ನಡೀತಿದೆ. ಇನ್ನೊಂದು ಬಾಡಿಗೆ ಒಳಗೆ ಮತ್ತು ಲಾಭ ತೊಗೊಳಕ್ಕೆ ಬರುತ್ತೆ ಅಂತಂದು ಈ ಬಾಡಿಗೆ ನಾವು ಹೊಂಟೀನಿ. ಹೋಗ್ತಾ 140 ಕಿಲೋಮೀಟ್ರ್, ಬರ್ತಾ 140 ಕಿಲೋಮೀಟ್ರ್. ಸೊ ಟೋಟಲ್ ಆಗಿ 280 ಕಿಲೋಮೀಟ್ರ್ ಐತಿ. ಸೊ 280 ಕಿಲೋಮೀಟ್ರ್ ಇವತ್ತು ಹೋಗಿ ಬರ್ತೀನಿ. ಆ್ಯಂಡ್ ಸೊ ಇವತ್ತೊಂದು ವೀಡಿಯೋ ಮಾಡೋದೈತಿ. ಆ ವಿಡಿಯೋ ಸಂಬಂಧ ನಾನು ಒಂದು ಟಿ ಶರ್ಟ್ ತೊಗೊಂಡಿನಿ. ಆ್ಯಂಡ್ ಗಾಡಿ ಈ ಥರ ಐತೆ ನಂದು. ಆ್ಯಂಡ್ ನನಗೆ ಈ ಗಾಡಿ ಬಗ್ಗೆ ಒಂದು ಅಂಜಿಕೆ ಏನಪ್ಪ ಅಂತಂದ್ರೆ, ಬರ್ರಿ ತೋರಿಸ್ತೀನಿ. ಮೊನ್ನೆ ಟೈರ್ ಬ್ಲಾಸ್ಟ್ ಆಗ್ಬಿಟ್ಟೈತೆ ಆ ಕಡೆದು. ಬಟ್ ಈಗಿನ ಟೈರ್ ಪೂರಾ ಸೌದು ಬಿಟ್ಟೈತಿ. ಇದು ಏನೂ ಉಳಿದಿಲ್ಲ, ಪೂರಾ ಸೌದು ಅವ ಇನ್ನೂ ಈಗ ಜಸ್ಟ್ ಹಾಕ್ಸೀನಿ. ನಾನು ಈಗೆಲ್ಲಿದ್ದೀನಿ, ದರ್ಗಾ ಮುಂದಿದ್ದೀನಿ. ಸೊ ದರ್ಗಾ ಮುಂದೆ ನೆಕ್ಸ್ಟ್ ನಾವು ಹೋಗೋದು ಸೀದಾ ಎಲ್ಲಪ್ಪ ಅಂತಂದ್ರೆ ಲಿಂಗಸೂರ್ಗೆ ಹೋಗೋದು. ಸೊ ಲಿಂಗಸೂರ್ಲಿದ್ದ ಅಲ್ಲ, ಫಸ್ಟ್ ಮುದಗಲ್ಲಿದ್ದ ಲಿಂಗಸೂರ್ಲಿದ್ದ ಆ ಕಡೆ ಶಿರ್ವಾರ್ ಬರುತ್ತೆ, ಶಿರ್ವಾರ್ಲಿದ್ದ ಕಲ್ಮಲ ಬರುತ್ತೆ. ಸೊ ಕಲ್ಮಲದಾಗ ಅವ್ರಿಗೆ ಡ್ರಾಪ್ ಮಾಡಿ ಆ್ಯಂಡ್ ಅಲ್ಲಿದ್ದು ಫುಡ್ ಆಗಿರ್ಬೋದು ಎಲ್ಲ ಎಕ್ಸ್ಪ್ಲೋರ್ ಮಾಡ್ತೀನಿ ಅಂತ. ಅಲ್ಲಿಗೆ ಹೋಗ್ತಾ ಏನೇನು ಅಕ್ಕಾವು ಇನ್ಸಿಡೆಂಟ್. ಆ್ಯಂಡ್ ಆ ಟಯರ್ದು ಫುಲ್ ಅಂಜಿಕೆ ಐತೆ ನನಗೆ ಅಂಕರು. ಸೊ ಟಯರ್ ಅಲ್ಲಿ ತನಕ ಬರ್ತೋ ಇಲ್ಲ ಅನ್ನೋದು ಡೌಟ್ ಆಗೈತಿ. ಏನಾದ್ರೂ ಸೊ ನಿಮಗೆ ನಾನು ತೋರಿಸ್ತೀನಿ ಅಂತ ಹೇಳ್ತಾ. ಸೊ ಹೋಗೋಣ ನಡ್ರಿ. ಈಗ ನಾವೆಲ್ಲಿದ್ದೀವಪ್ಪ ಅಂತಂದ್ರೆ ಊರಿಗೆ ಹೋಗುವಂತಾಗ ನಡ್ಬರ್ಕ ನಿಂತ ನೀರಿಗೆ ಕುಡಿಯಾಕ ಹೊಂತೀವಿ. ಸೊ ಈ ಕಡೆ ಕಾಣೋದು ಲಿಂಗಸೂರು ರೂಟ. ಸೊ ಇದು ಹಿಂಗೆ ಹೋಗೋದು, ಈ ಕಡೆ ಹೋಗೋದು ಮಸ್ಕಿ ರೂಟ. ಸೊ ಮಸ್ಕಿ ಲಿಂಗಸೂರು ನಡ್ಬರ್ಕ ಈ ಊರು ಐತಿ. ಸೊ ಯಾರು ಈ ಊರಿನವ್ರು ನೋಡಕತ್ತಿದ್ರಪ್ಪ ಅಂತಂದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊರಿ. ಆ್ಯಂಡ್ ಸೊ ಈಗ ಫುಲ್ ರೆಸ್ಟ್ ಮಾಡೋಕೆ ನಾವು ನಿಂತೀವಿ. ಗಾಡಿನೂ ಹೀಟ್ ಆಗೈತಿ. ಸೊ ನೋಡ್ಬೋದು ನೀವಿಂದ ಗಾಡಿನೂ ಹೀಟ್ ಆಗಿತ್ತು. ಸೊ ಅದ್ರ ಸಲುವಾಗಿ ಸ್ವಲ್ಪ ಹೀಟ್ ಕಡಿಮೆ ಆಗಲಿ ಅಂತಂದು ನಿಂತೀವಿ. ಸೊ ಇಲ್ಲೆಲ್ಲ ಬೇಕ್ರಿ ಮಸ್ತ್ ಅದ. ಈ ಊರ ಹೆಸರು ಬಂದುಬಿಟ್ಟು ಸಂತೆಕೆಲ್ಲೂರು ಅಂತಂದು. ಸೊ ಸಂತೆಕೆಲ್ಲೂರು ಒಳಗೆ ನಾವು ನಿಂತೀವಿ. ಇದ ಗಾಡಿ ಈಗ ಒಳ್ಳೆ ಹೋಗೋದು ಈ ಕಡೆ ರೂಟ್ ಐತಿ. ಸೊ ಅದ್ರ ಸಲುವಾಗಿ ನಾವು ವೇಟ್ ಮಾಡೋ ಹೊಂತೀವಿ. ಒಂದು 10-15 ನಿಮಿಷ ನಿಂದ್ರಿಸಿ ಒಳ್ಳೆ ಮತ್ತೆ ಹೋಗೋದೈತಿ. ಸೊ ನನಗೂ ಯಾಕೋ ಒಂಥರ ಬೇಜಾರು ಆಗೋದೈತಿ ಗಾಡಿ ಹೊಡ್ಯಾಗ. ಸೊ ಲಾಂಗ್ ಬಾಡಿಗೆ ಎಲ್ಲಿ ಹೋಗಿಲ್ಲ, ಮುಗಿಸಿದ್ದೆ ಎಷ್ಟು ದಿವಸ ಗಾಡಿ ರಿಪೇರಿ ಇತ್ತಲ್ಲ ಅದ್ರ ಸಲುವಾಗಿ. ಸೊ ಈಗ ನೋಡಿದ್ರಪ್ಪ ಅಂತಂದ್ರೆ ಬಾಡಿಗೆ ಬಂದೈತಿ, ಹೊಂಟೀನಿ. ಟಯರಿಂದ ಏನೂ ಆಗಿಲ್ಲ, ಹೀಟ್ ಆಗೈತಿ. ಸೊ ಅದ್ರ ಸಲುವಾಗಿ ನಿಂತೀನಿ. ನೋಡ್ಬೇಕು ಟಯರ್ ಪೂರಾ ಅವಾಗ ಮಂದಿ ಫುಲ್ ಹೀಟ್ ಆಗೈತಿ. ಸೊ ಹೀಟ್ ಆಗಿರೋ ಟಯರ್ನಾಗ ಸೌಕಾಸ ನಿಂದ್ರಿಸಿ ನೀರಿಗೆ ಹಾಕಿ ಸೌಕಾಸ ತೊಗೊಂಡೋಗಿ ಇದೊಂದು ಬಾಡಿಗೆ ಹೊಡೆದ ಅಂದ್ರೆ ಸಾಕು. ಸೊ ನೆಕ್ಸ್ಟ್ ಒಂದು ಟೈರ್ ಚೇಂಜ್ ಮಾಡೋದೊಂದು ಟೈಮ್ ಸಿಗುತ್ತೆ. ಸೊ ಇಲ್ಲೇ ಯಾರು ನೋಡಕತ್ತಿದ್ರಪ್ಪ ಅಂತಂದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ತಾರೆ. ಆ್ಯಂಡ್ ನೆಕ್ಸ್ಟ್ ಹೋಗೋಣ ನಡ್ರಿ. ये कार है ना तो ಅಣ್ಣ ಇದು ಯಾವ್ದ್ರ ಬಿಸ್ಕಿಟ್ ಅಣ್ಣ ಇದೆ?
ಇದೇ ನೋಡ ಏನೋ ಹಿಡ್ದ್ಬಿಟ್ಟೈತಲ್ಲ ಇದು ನೋಡೋಣ ಬೂಟ್ ಬಂತದೆ ಸರಿ ಚೆನ್ನಾಗಿ ಕಾಲಿಲ್ಲ ಭಯ ಒಂದಾಗೈತಿ ಹಂಗಲ್ಲ ಅಣ್ಣ ಏನಾಗಿಲ್ಲ ಅಣ್ಣ ಇದು ಆಗೈತೆ ನೋಡಿ ಎರಗೋಣ ಬದಲಿತಾಣ ಒಳ್ಳೆ ಕೊಟ್ರೆ ಆಯ್ತು ಈಗ ನಮ್ಮದು ಅಂಗಡಿ ಐತಣ್ಣ ಹೌದಾ ನಮಗೂ ಹಿಂಗಾಗಿರ್ತಾವ ಪಾನಿಗ ಪಾವತಿ इसका 5 रुपये दे दे ಗೈಸ್ ಒಂದು ಇದು ತೊಗೊಂಡಿದ್ವಿ ತಿನ್ಬೇಕಂತ ಅದು ಬೂಸ್ಟ್ ಹಿಡಿದಿತ್ತು ಸೊ ಅದ್ರ ಸಲುವಾಗಿ ಅದನ್ನು ಬಿಟ್ಟು ಚಿಂಗಾಚಿಗೆ ತಿನ್ನಾಕೊಂತೀವಿ ಸೊ ನೋಡ್ರಿ ಹಿಂದಿಂದ ಇನ್ನೊಂದು 5 ನಿಮಿಷ ನಿಂತ ಮತ್ತೆ ಹೋಗೋದು ನೋಡ್ರಿ ಫೈನಲ್ ಆಗಿ ಬಂದು ಕಲ್ಮಲ ಮುಟ್ಟೀವಿ ಸೊ ಎಲ್ಲ ಸಾಮಾನೆಲ್ಲ ಇಳ್ಸೋಣ ಕುಂತಾರ ಸೊ ಈಗ ಎಲ್ಲೈತಪ್ಪ ಅದಕ್ಕೆ ಜಾಗಪ್ಪ ಅಂತಂದ್ರೆ ಇಲ್ಲಿ ಐತೆ ನೋಡ್ರಿ ಈ ಬ್ಯಾನರ್ಗೆ ಏನು ಹಾಕ್ಯಾರಲ್ಲ ಸೊ ಈ ಬ್ಯಾನರ್ಲಿದ್ದ ಹಂಗೆ ಮುಂದೆ ಹೋಗ್ಬೇಕು ಇಲ್ಲೆಲ್ಲ ಲೈಟ್ ಗಿಂಟ್ ಎಲ್ಲ ಕಾಣ್ತ ಅನ್ಸುತ್ತೆ ಸೊ ನಿಮ್ಗೆ ಇದ ಕಲ್ಮಲ ಅನ್ನೋ ಊರು ಏನು ದೊಡ್ಡದಿಲ್ಲ ರೀ ಸ್ವಲ್ಪ ಸಣ್ಣ ಸಿಟಿನೇ ಐತಿ ಸೊ ಆ ಸಿಟಿ ಒಳಗೆ ಆಮೇಲೆ ಇಲ್ಲಿಗೆ ಇಲ್ಲಿ ಸ್ಟೇಷನ್ ಮುಂದೆ ಹೋಗ್ಬೇಕು ಇಲ್ಲಿ ನೋಡ್ರಿ ಇಲ್ಲಿ ಹುಡುಗ ಒಬ್ಬ ತಡಪಲ್ ಮರ್ಸಕ್ಕೆ ಹಚ್ಚಿನಿ ಅವಂಗ ತಡಪಲ್ ಅದೊಂದು ಹಗ್ಗ ಐತಿ ಹಗ್ಗನ ಸುತ್ತಾಕ ಹಚ್ಚಿನಿ ಸುತ್ತಿ ಸೀದಾ ನಾವು ಹೋಗುದ ಇಲ್ಲಿ ಕಲ್ಲಿಗೆ ಅರೇ ವಿಡಿಯೋ ಕ್ಯಾಮ್ರಾ ತೆಗಿಯಲ್ಲ ಒಬ್ಬೊಬ್ಬ ಓಡಿ ಹೋಗ್ತಾನೆ ಇವನ ನೋಡ್ರಿ ಓಡೋಗವ तुम्हारा नाम बता आरिफ कहाँ का है तू बिहार का इधर क्या करते हैं काम टीवी बेचता है अब ये वीडियो तुम्हारा घर वाले देखा तो चलेगा नहीं चलेगा ये ನೋಡ್ರಿ ಎಲ್ಲರೂ ಇವ್ರ ಮನೆಗೆ ಶೇರ್ ಮಾಡಿಬಿಡ್ರಿ ಈ ವಿಡಿಯೋ ಇವ ದೊಡ್ಡ ದೊಡ್ಡ ಟ್ರಕ್ ಹೊಡಿತಾರಂತೀವ ಯಾವ ಮೊಸಡಿ ನೋಡ್ರಿ ಟ್ರಕ್ ಹೊಡ್ಯೋದು ಸೊ ಗೈಸ್ ಎಲ್ಲ ರೆಡಿ ಆಗೈತಿ ಈಗ ಒಟ್ಟು ಎಷ್ಟೋ ಆಗತೈತಿ ಸೊ ಈಗ ನಾವು ಹೋಗ್ಬೇಕು ಇಲ್ಕಲಿಗೆ ಹೋಗಿ ಆ್ಯಂಡ್ ಅಲ್ಲಿದ್ದ ಊಟ ಇಲ್ಲೆಲ್ಲರ ಮಾಡ್ಬೇಕು ಅದು ಹೊಟ್ಟೆ ಫುಲ್ ಹಸಿ ಕುಂತೈತಿ ಊಟ ಮಾಡಿ ಒಳ್ಳೆ ಮತ್ತು ಹೋಗೋಣ ಊರಿಗೆ ನೋಡ್ರಿ ಎಲ್ಲರೂ ಇಲ್ಲಿ ಮುಕ್ಕಳರ ಮಂದಿ ನನ್ನ ನೋಡಾಕ ಕುಂತಾರ ಈಗ ನನಗೆ ಒಂಥರ ಫೀಲ್ ಆಗತೈತಿ ಅಂಗಡಿ ಮುಂದೆ ನಿಂತು ನೋಡಾಕ ಕುಂತಾರ ಇಲ್ಲಿ ಎಲ್ಲಾರ ಮಸಾಲೆ ರೈಸ್ ಸಿಗುತ್ತೆ ನೋಡ್ತೀನಿ ಇಲ್ಲಾಂದ್ರೆ ಐತಲ್ಲ ವೆಜ್ ಎಲ್ಲಾರ ಊಟ ಮಾಡ್ಕೇಸಿ ಸೀದಾ ಹೋಗೋಣ ವೆಜ್ ಊಟ ಮಾಡೋದು ಅಂಗಡಿ ಮುಂದೆ ಹೋಗಿ ನಾನು ನಿಂದಿರ್ತೀನಿ ಅಂತ ಸೊ ಅಲ್ಲಿವರೆಗೂ ಎಲ್ಲರೂ ವೇಟ್ ಮಾಡಿರಿ ಈಗ ಎಷ್ಟು ಕಿಲೋಮೀಟ್ರ್ ಆಗೈತೆ ಅಂದ್ರೆ 38,089 ಕಿಲೋಮೀಟ್ರ್ ಆಗೈತಿ ಸೊ ಈಗ ಹೋಗೋಣ ಬೈ ಚಲ್ತೆ ಜಾತ್ರೆ ಬೀಕ್ ಮಂಗ್ಯ ಸೊ ಇದ ನೋಡ್ರಿ ಜಾತ್ರೆ ಇರೋದು ಇಲ್ಲೇ ಶ್ರೀ ಕರಿಯಪ್ಪ ತಾತನವರ ದೇವಸ್ಥಾನ ಐತಿ ಇಲ್ಲೇ ಸೊ ಇಲ್ಲಿ ದೊಡ್ಡ ಜಾತ್ರೆ ಆಗುತ್ತಂತ ಬಟ್ ನನಗೆ ಗೊತ್ತಿಲ್ಲ ಮತ್ತು ಮಂದಿನ ಬಿಟ್ಟು ಬರಕ್ಕೆ ನಾ ಬಂದೀನಿ ಶಿರ್ವಾರದಾಗ ಸಿಕ್ಕಾಪಟ್ಟೆ ಅಂಗಡಿ ಅದಾವು ಒಂದಲ್ಲ ಎರಡಲ್ಲ ಸಾಲಕ ಒಂದು 30-40 ಅಂಗಡಿನ ಅದಾವು ತಿನ್ನುವಂಥ ವೆಜ್ ಐಟಮ್ ಆಗಿರ್ಬೋದು ನಾನ್ ವೆಜ್ ಆಗಿರ್ಬೋದು ಸಿಕ್ಕಾಪಟ್ಟೆ ಅಂದ್ರೆ ಸಿಕ್ಕಾಪಟ್ಟೆ ಅಂಗಡಿ ಅದಾವಲ್ಲಿ ಬೇಕಾದ್ರೆ ತೋರಿಸ್ತೀನಿ ಒಂದಲ್ಲ ಎರಡಲ್ಲ ಮೂರಲ್ಲ ಒಂದು 50 ಅಂಗಡಿ ಮೇಲೆ ಅದಾವಲ್ಲಿ ಇಲ್ಲೊಂದು ಅಂಗಡಿ ಇಲ್ಲೊಂದು ಅಂಗಡಿ ಇಲ್ಲೊಂದು ಅಂಗಡಿ ಇಲ್ಲೊಂದು ಅಂಗಡಿ ಹಿಂಗೆ ಸಿಕ್ಕಾಪಟ್ಟೆ ಅಂಗಡಿ ಅದಾವ ಸೊ ಅಲ್ಲೇ ಹೋಗಿ ತಿನ್ನೋನು ಒಂದಲ್ಲ ಎರಡಲ್ಲ 10 ಡಬಾ ಇಲ್ಲಿ ನೋಡ್ರಿ ಸೇವಾಲಾಲ್ ಟಿಫಿನ್ ಸೆಂಟರ್ ಅಂತ ಐತಿ ಮುಂದಂಕರು ಸಿಕ್ಕಾಪಟ್ಟೆ ಡಾಬಾ ಅದಾವ ಒಂದು 50 ಡಾಬಾ ಮ್ಯಾಲೆ ಅದಾವ ಹೊರ್ತು ಕಮ್ಮಿ ನೋಡ್ರಿ ಡಾಬಾ ನಿಮಗ ತೋರಿಸ್ತೀನಿ ನೋಡ್ರಿ ಇಲ್ಲಿ ಸ್ಟಾರ್ಟ್ ಆತ್ ನೋಡ್ರಿ ಇಲ್ಲಿದ್ದ ಆಗ ಲಕ್ಕಿ ಎಗ್ ರೈಸ್ ಸೆಂಟರ್ ಅಪ್ಪು ರೆಸ್ಟೋರೆಂಟ್ ಬಿರಿಯಾನಿ ಹೋಟೆಲ್ ಸೀಮಾ ಬಾರ್ ಅಂಡ್ ರೆಸ್ಟೋರೆಂಟ್ ಎಗ್ ರೈಸ್ ಅಂಗಡಿ ಮೈಸೂರು ರೆಸ್ಟೋರೆಂಟ್ ಫೈನಲ್ ರೆಸ್ಟೋರೆಂಟ್ ಫಿರೋಜ್ ಚಿಕನ್ ಸೆಂಟರ್ ರಾಯಚೂರ್ ಬಿರಿಯಾನಿ ಹೌಸ್ ಅಂತ ನ್ಯೂ ಇಂಡಿಯಾ ಚಿಕನ್ ಸೆಂಟರ್ ರಜಾಕ್ ಚಿಕನ್ ಖಾನಾವಳಿ ಇಲ್ಲಿ ಖಾನಾವಳಿ ಮಾತ್ರ ಸಿಕ್ಕಾಪಟ್ಟೆ ಮತ್ತಾಗ ಬಿಸ್ಮಿಲ್ಲಾ ಚಿಕನ್ ಸೆಂಟರ್ ಏನ್ ಈ ರೂಟ್ದಾಗ ಏನ್ ಬರೇ ಇವಾಗ ಚಿಕನ್ ಸೆಂಟರ್ ತುಂಬಿ ಅನ್ನೋದ ಗೊತ್ತಾಗಲ್ಲ ಚಿಕನ್ ಸೆಂಟರ್ ಬಿಟ್ರ ಖಾನಾವಳಿ ಬಿಟ್ರ ದಮ್ ಬಿರಿಯಾನಿ ಕುಷ್ಕಾ ಬಿರಿಯಾನಿ ನೋಡ್ರಿ ಕೋಳಿ ಹೆಂಗ್ ನೇತಾಕ್ಯಾರ ನೋಡ್ರಿ ಏನ್ ಮಾಡ್ತೀರಿ ಇಲ್ಲಿ ನೋಡ್ರಿ ಬೆಲ್ಲ ಚಾ ಒಟ್ ಇವ ಪಾಟಿ ತಿನ್ನವ ರಾಯಚೂರ್ ಒಳಗ ಅದು ಸ್ಪೆಷಲಿ ಶಿರ್ವಾರ್ ಒಳಗ ಇಷ್ಟಕ್ಕೊಂದ್ ಅಂಗಡಿ ನೋಡಿದ ನಾ ಫಸ್ಟ್ ಟೈಮ್ ಏನ್ ಸಿಕ್ಕಾಬಿಡಿ ಅಂದ್ರೆ ಸಿಕ್ಕಾಬಿಡಿ ಇಲ್ಲಿ ನೋಡ್ರಿ ಹೈದರಾಬಾದಿ ಬಿರಿಯಾನಿ ಅಂತ ಇಲ್ಲಿ ಯಾಕೆ ಬಿರಿಯಾನಿ ಬರುತ್ತೆ ಹೈದರಾಬಾದ್ ನನಗೆ ತಿಳಿಯೇ ಅಲ್ಲ ಇಲ್ಲಿ ನೋಡ್ರಿ ವಿಜಯ ಫುಡ್ ಜಂಕ್ಷನ್ ಅಂತ ಕಾಮಧೇನು ಖಾನಾವಳಿ ಅಂತ ನೋಡ್ರಿ ಸೈಡ್ ಫುಡ್ ಅಂತ ರಾಮಲಿಂಗೇಶ್ವರ ಎಗ್ ರೈಸ್ SLV ಡಾಬಾ ಅಂತ ಒಂದಲ್ಲ ಎರಡಲ್ಲ 10 ಅವನ ಡಾಬಾ ಒಂದ ಹೆಸರು ಮ್ಯಾಗ 10 ಎಗ್ ರೈಸ್ ಅಂಗಡಿ ಅದಾವ ಒಂದು ಮಸಾಲೆ ರೈಸ್ ಎಷ್ಟಣ್ಣ
ಸೊ ಗೈಸ್ ಇದ ನೋಡ್ರಿ ಮಸಾಲಾ ರೈಸ್. ಸೊ ಎಗ್ ರೈಸ್ ಮಾಡ್ತೀನಂದ ಬ್ಯಾಡ ಅಂದೆ ನಾನು. ಸೊ ಮಸಾಲೆ ರೈಸ್ ತೊಗೊಂಡಿನಿ, ಮಸಾಲೆ ರೈಸ್ ತಿನ್ನೋಣ. ಸೊ ಹೆಂಗೈತಿ ಟೇಸ್ಟ್ ಮಾತ್ರ ಚಲೋ ಐತೆ ಅನ್ಸಕಂದೈತಿ ನನಗೆ. ಸೊ ನೋಡೋಣ ಹೆಂಗೈತಿ, ಒಮ್ಮೆ ಬೈಟ್ ನಾವ ಮಾಡಿಬಿಡೋಣ. ಮತ್ತೆ ಅಷ್ಟೇನು ಟೇಸ್ಟ್ ಇಲ್ಲ ಆದ್ರೆ 50 ರೂಪಾಯಿ ಕೊಟ್ಟಿವಿ, ಸುಮ್ಮನೆ ಮತ್ತೆ ಮಾಡೋದು. ಟೇಸ್ಟ್ ಅದು ಇದಂಕ ಕರೆಕ್ಟ್ ಊಟ ಆಗೋಲ್ಲ. ಎಗ್ ರೈಸ್ ವಿಡಿಯೋ ಮಾಡಿ ಹಾಕಿದ್ದೆ 500 ವ್ಯೂಸ್ ಹೋದಪ್ಪ ಅಂದ್ರೆ ಬಿರಿಯಾನಿ ತಿನ್ನಿಸ್ತೀನಿ ಅಂತ ಹೇಳಿದ್ದೆ. ಬಟ್ ಅದು 1000 ವ್ಯೂಸ್ ಅಂತ ಬಿಡದೆ. ಇನ್ನು ಬಿರಿಯಾನಿ ತಿನ್ನಿಸ್ಬೇಕಂದ್ರೆ ಶ್ರಾವಣ ಐತಿ. ಸೊ ಶ್ರಾವಣದಾಗ ಅವರು ಬಿರಿಯಾನಿ ತಿನ್ನಲ್ಲ. ಇನ್ನೇನಿದ್ರು ಶ್ರಾವಣ ಮುಗಿಲಿ, ಶ್ರಾವಣ ಮುಗಿದ್ಮ್ಯಾಗ ಫಿಕ್ಸ್ ಬಿರಿಯಾನಿ ತಿನ್ನೋದ. ಆದ್ರೆ ಏನೇ ಹೇಳ್ರಿ, ಎಗ್ ರೈಸ್ ಮಾತ್ರ ಒಂದು ಚೂರು ಚೆನ್ನಾಗಿರ್ಲಿಲ್ಲ. ಒಂದು ತಟ್ಟಗಂದ್ರೆ ತಟ್ಟಗೂ ರೈಸ್ ಚಲೋ ಇಲ್ಲ ಅದು. ಸೊ ಅರ್ಧ ರೈಸ್ ತಿಂದೆ, ಅರ್ಧ ರೈಸ್ ಅಲ್ಲೇ ಇರುವಂತ ನಾಯಿಗೆ ಹಾಕ್ಬಿಟ್ಟಿದೆ ನೋಡ್ರಿ. ನಾವು ದುಡಿಯೋದು ತಿನ್ನಾಕ. ಸೊ ತಿನ್ನಾಕ ಚಲೋ ತಿನ್ಲಿಲ್ಲ ಅಂದ್ರ ಎದಕ್ಕೂ ಉಪಯೋಗ ಇಲ್ಲ. ಮತ್ ಮುಂದೆ ಎಲ್ಲಾರು ಹೋಗ್ತಾ ಏನಾರ ಸ್ನ್ಯಾಕ್ಸ್ ಸಿಗ್ತಾವ ನೋಡೋಣ. ನೋಡ್ಕೇಶ್ ಮತ್ ಮುಂದೆ ಹೋಗು ನೋಡ್ರಿ ಗಾಯ್ಸ್. ಎಲ್ಲರೂ ನೋಡ್ರಿಲ್ಲೇ ಎಂತ ಮೂಮೆಂಟ್ ನನಗೆ ಒಂದೊಂದು ಕ್ಯಾಪ್ಚರ್ ಆಗತ್ತ ನನ್ನ ಮೊಬೈಲ್ ಒಳಗ. ನೋಡ್ರಿಲ್ಲೇಗ ಇಲ್ಲೇ ಸೂರ್ಯ ಮುನ್ಗ ಕುಂತಾನ, ಇಲ್ಲಿ ನೋಡ್ರಿಲ್ಲೇ ಸೈಡ್ಗ ಇಲ್ಲೇ ಚಂದ್ರ ಅದಾನ. ಅದು ಚಂದ್ರದ ಮಗ್ಲ ಒಂದು ಸ್ಟಾರ್ ಐತಿ. ಏನು ನೋಡಿಗ ಇಂಥ ಟೈಮ್ನಾಗ ಇಲ್ಲೇ ನೋಡ್ರಿಲ್ಲೇ ಫ್ಯಾನ್ ತಿರ್ಗಾಕತ್ತಾವ. ಏನು ನನ್ನ ಮೂಮೆಂಟ್ ನೋಡ್ರಿ ನೀವು. ಸಖತ್ ಇಷ್ಟ ಆಗುತ್ತೆ. ಹಿಂದೆ ನೋಡ್ಬೋದು ನೀವು, ಫ್ಯಾನ್ ತಿರ್ಗಾಕತ್ತಾವ ಅಲ್ಲಿ. ಇಂಥ ಮೂಮೆಂಟ್ ನಾನು ಮಿಸ್ ಮಾಡ್ಕೊಳ್ಲಿಲ್ಲಲ್ಲ. ಅದು ನಮ್ಮ ಊರ್ ತಾಕ ಆಗತ್ತಾವ ಮರೆ ಎಲ್ಲಿ ನೋಡ್ರಿಲ್ಲ ಆಗ. ಸೊ ಗೈಸ್ ನಾವಂಕರು ಫೈನಲ್ ಆಗಿ ಇಲ್ಕಲಿಗೆ ಬಂದು ರೀಚ್ ಆಗಿವಿ. ನೋಡ್ಬೋದು ನೀವು ಇಲ್ಲೇ ದರ್ಗಾ ಕಾಣುತ್ತಾ. ಸೊ ಇದು ನಮ್ಮ ಇಲ್ಕಲ್ ದರ್ಗಾ ಇದೆ. ಅಂತೂ ಇಂತೂ ಫೈನಲ್ ಆಗಿ ಸೇಫ್ಟಿ ಆಗಿ ಸೊ ನಾವು ಇಲ್ಕಲ್ಲ ರೀಚ್ ಆಗಿವಿ. ಐ ಹೋಪ್ ಗೈಸ್ ಈ ವಿಡಿಯೋ ನಿಮಗೆ ಇಷ್ಟ ಆಯ್ತಂತ ನಾನು ಅಂದ್ಕೊಂಡೀನಿ. ಸೊ ಇವತ್ತಿನ ಒಂದು ದಿನದ ಬ್ಲಾಗ್ ಅಂದ್ರೆ ನಂದೊಂದು ಲೈಫ್ ಸ್ಟೈಲಿನ ಒಂದು ದಿನದ ಪಾರ್ಟ್ ನಿಮಗೆ ನಾ ತೋರ್ಸೋಕೆ ಇಷ್ಟಪಟ್ಟಿನಿ. ಡ್ರೈವರ್ಸಿಗೆ ರೆಸ್ಪೆಕ್ಟ್ ಮಾಡೋದು ಕಲೀರಿ ಆ್ಯಂಡ್ ರೆಸ್ಪೆಕ್ಟ್ ಆಲ್ವೇಸ್ ಇರ್ಬೇಕು. ಮತ್ತೆ ಸಿಗುಣ್ರಿ ನೆಕ್ಸ್ಟ್ ಬ್ಲಾಗ್ ಒಳಗೆ. ಅಲ್ಲಿವರೆಗೆ ಟೇಕ್ ಕೇರ್, ಟಾಟಾ ಬಾಯ್ ಬಾಯ್ ಅಂತ ಹೇಳ್ತಾ ನಮಸ್ಕಾರ ಎಲ್ಲ ದೊಡ್ಡ ಮಂದಿಗೆ.